ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಚಾನಲ್ನ ಮೊದಲನೇ ವಿಡಿಯೋ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇವತ್ತು ನಾನು CA ಕೋರ್ಸ್ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ. ನೀವೇನಾದರೂ CA ಕೋರ್ಸ್ ಬಗ್ಗೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಬರೀ ಇಂಗ್ಲೀಷ್ ಅಥವಾ ಹಿಂದಿಲಿ ವೀಡಿಯೋಸ್ ಬರುತ್ತೆ. ಕನ್ನಡದಲ್ಲಿ CA ಬಗ್ಗೆ ವೀಡಿಯೋಸ್ ಸಿಗೋದು ತುಂಬಾ ಕಡಿಮೆ. ನಾನು ಕೂಡ CA ಸ್ಟೂಡೆಂಟ್. ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ನ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ನವ್ಯ ಪ್ರಸಾದ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಗೆಟ್ ಸ್ಟಾರ್ಟ್ ವಿತ್ ದ ವಿಡಿಯೋ. ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರೋ ಎಲ್ಲೋ ಪಾಯಿಂಟ್ಸ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಫಸ್ಟ್ ಕ್ವಶನ್ ಬಂದುಬಿಟ್ಟು, ವಾಟ್ ಈಸ್ CA ಕೋರ್ಸ್? CA ಕೋರ್ಸ್ ಅಂದರೆ ಏನು? CA ಕೋರ್ಸ್ ಒಂದು ಪ್ರೊಫೆಷ್ನಲ್ ಕೋರ್ಸ್. ಒಂದು ಕಂಪನಿ ಅಥವಾ ಆರ್ಗನೈಸೇಷನಲ್ಲಿ ಇದೊಂದು ದೊಡ್ಡ ಪಾತ್ರವನ್ನು ನಿರ್ವಹಿಸುತ್ತೆ. ಯಾವ ರೀತಿಯಾಗಿ ಅಂತ ಹೇಳಬೇಕಂದ್ರೆ, ಆಡಿಟಿಂಗ್, ಟ್ಯಾಕ್ಸ್, ಕನ್ಸಲ್ಟಿಂಗ್, ಅಕೌಂಟಿಂಗ್ ಸರ್ವಿಸಸ್, ಅಕೌಂಟ್ಸ್ ಆ್ಯಂಡ್ ಫೈನಾನ್ಸ್, ಔಟ್ಸೋರ್ಸಿಂಗ್, ಫೈನಾನ್ಷಿಯಲ್ ರಿಪೋರ್ಟಿಂಗ್, ಈ ಫೀಲ್ಡ್ಗಳಲ್ಲಿ CA ಕೋರ್ಸ್ ಮೇಜರ್ ರೋಲ್ನ ಪ್ಲೇ ಮಾಡುತ್ತೆ. ಸೆಕೆಂಡ್ ಕ್ವಶನ್ ಬಂದು ಎಲಿಜಿಬಿಲಿಟಿ ಟು ರಿಜಿಸ್ಟ್ರೇಷನ್. ರಿಜಿಸ್ಟ್ರೇಷನ್ ಆಗೋಕ್ಕೆ 2 ರೂಟ್ಸ್ ಇರುತ್ತೆ. ಒಂದು ಫೌಂಡೇಶನ್ ರೂಟು, ಇನ್ನೊಂದು ಡೈರೆಕ್ಟ್ ಎಂಟ್ರಿ ರೂಟು. ಫೌಂಡೇಶನ್ ರೂಟಲ್ಲಿ ಯಾರು ರಿಜಿಸ್ಟರ್ ಆಗ್ಬೋದಪ್ಪ ಅಂತ ಅಂದರೆ 12th ಪಾಸ್ ಆಗಿರೋ ಸ್ಟೂಡೆಂಟ್ಸು ಅಥವಾ 12th ಓದ್ತಾ ಇರೋ ಸ್ಟೂಡೆಂಟ್ಸು ಫೌಂಡೇಶನ್ ರೂಟಲ್ಲಿ ರಿಜಿಸ್ಟರ್ ಆಗ್ಬೋದು. ಮತ್ತು ಡೈರೆಕ್ಟ್ ಎಂಟ್ರಿ ರೂಟಲ್ಲಿ ಕಾಮರ್ಸ್ ಗ್ರ್ಯಾಜುಯೇಟ್ಸ್ ವಿತ್ 55% ಇದ್ದರೆ ಅವರು ರಿಜಿಸ್ಟರ್ ಆಗ್ಬೋದು. ಆರ್ಟ್ಸ್ ಮತ್ತು ಸೈನ್ಸ್ ಗ್ರ್ಯಾಜುಯೇಟ್ಸು ವಿತ್ 60% ಅವರು ಡೈರೆಕ್ಟ್ ಎಂಟ್ರಿ ರೂಟಲ್ಲಿ ರಿಜಿಸ್ಟರ್ ಆಗ್ಬೋದು. ನೆಕ್ಸ್ಟ್ ಕ್ವಶನ್, ಹೌ ಟು ರಿಜಿಸ್ಟರ್. ರಿಜಿಸ್ಟ್ರೇಷನ್ ಹೇಗೆ ಮಾಡ್ಕೊಳ್ಳೋದು, ಎಲ್ಲಿ ಮಾಡೋದು ಅಂತ ನೋಡೋದಾದರೆ, ICAI ಅಂದರೆ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾದವರು ಅಫಿಷಿಯಲ್ ವೆಬ್ಸೈಟ್ನ ಬಿಟ್ಟಿರ್ತಾರೆ. ಆ ವೆಬ್ಸೈಟಲ್ಲಿ ನೀವು ಹೋಗಿ ರಿಜಿಸ್ಟರ್ ಆಗ್ಬೋದು ಬೋರ್ಡ್ ಆಫ್ ಸ್ಟಡೀಸ್ ಪೋರ್ಟಲಲ್ಲಿ. ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಬೇಕಾದರೆ ಹೋಗಿ ನೋಡ್ಬೋದು. ನೆಕ್ಸ್ಟ್ ಕ್ವಶನ್ ಬಂದು, ಡ್ಯೂರೇಷನ್ ಟು ಕಂಪ್ಲೀಟ್ CA ಕೋರ್ಸ್. ಟೋಟಲ್ ಆಗಿ 42 ಮಂತ್ಸ್ ಅಥವಾ 3.5 ಇಯರ್ಸ್ ಆಗುತ್ತೆ, ಇನ್ಕ್ಲೂಡಿಂಗ್ 2 ಇಯರ್ಸ್ ಆಫ್ ಪ್ರಾಕ್ಟಿಕಲ್ ಟ್ರೈನಿಂಗು. ಇದು ಡೈರೆಕ್ಟ್ ಎಂಟ್ರಿ ರೂಟಲ್ಲಿ ರಿಜಿಸ್ಟರ್ ಆಗಿರೋ ಸ್ಟೂಡೆಂಟ್ಗೆ ಅಪ್ಲೈ ಆಗುತ್ತೆ. ಫಿಫ್ತ್ ಕ್ವಶನ್, ಲೆವೆಲ್ಸ್ ಆಫ್ CA ಎಕ್ಸಾಮ್ಸ್. 3 ಲೆವೆಲ್ಸ್ ಇರುತ್ತೆ. ಆ 3 ಲೆವೆಲ್ಸನ್ನು ಪಾಸ್ ಮಾಡಿಕೊಂಡ್ರೆ ನೀವು ಕ್ವಾಲಿಫೈ CA ಆಗ್ಬೋದು. ಫಸ್ಟ್ ಲೆವೆಲ್ ಬಂದು ಫೌಂಡೇಶನ್ ಲೆವೆಲ್, ಸೆಕೆಂಡ್ ಒನ್ ಬಂದು ಇಂಟರ್ಮೀಡಿಯೇಟ್ ಲೆವೆಲ್, ಥರ್ಡ್ ಒನ್ ಬಂದು ಫೈನಲ್ ಲೆವೆಲ್. ಫಸ್ಟ್ ಫೌಂಡೇಶನ್ ಲೆವೆಲಲ್ಲಿ 4 ಮಂತ್ಸ್ ಸ್ಟಡಿ ಪೀರಿಯಡ್ ಇರುತ್ತೆ. ನೆಕ್ಸ್ಟ್ ಇಂಟರ್ಮೀಡಿಯೇಟ್ ಲೆವೆಲಲ್ಲಿ 8 ಮಂತ್ಸು ನಿಮಗೆ ಸ್ಟಡಿ ಪೀರಿಯಡ್ ಸಿಗುತ್ತೆ. ನೆಕ್ಸ್ಟ್ ಫೈನಲ್ ಲೆವೆಲಲ್ಲಿ 6 ಮಂತ್ ಸ್ಟಡಿ ಪೀರಿಯಡ್ ಇರುತ್ತೆ. ICAI ಎಕ್ಸಾಮ್ಸ್ನ ಮೇ ಅಥವಾ ನವಂಬರಲ್ಲಿ ಕಂಡಕ್ಟ್ ಮಾಡ್ತಾರೆ. ನೀವೇನಾದರೂ ಮೇಲಿ ಎಕ್ಸಾಮ್ ಬರೀಬೇಕು ಅಂತಂದರೆ, ಫೌಂಡೇಶನ್ ಆದರೆ ಮೇಗೆ 4 ಮಂತ್ಸ್ ಬಿಫೋರ್ ನೀವು ರಿಜಿಸ್ಟರ್ ಆಗಿರಬೇಕು. ಇಂಟರ್ಮೀಡಿಯೇಟ್ ಆದರೆ 8 ಮಂತ್ಸ್ ಬಿಫೋರ್ ನೀವು ರಿಜಿಸ್ಟರ್ ಆಗಿರಬೇಕು. ಆ ಥರ 8 ಮಂತ್ಸ್ ಸ್ಟಡಿ ಪೀರಿಯಡ್ನ ನೀವು ಕಂಪ್ಲೀಟ್ ಮಾಡಿರಬೇಕು. ಆವಾಗ ಮಾತ್ರ ನೀವು ಎಕ್ಸಾಮ್ ಬರೆಯೋಕ್ಕೆ ಎಲಿಜಿಬಲ್ ಆಗಿರ್ತೀರ. ನೆಕ್ಸ್ಟ್ ಯಾವ್ಯಾವ ಸಬ್ಜೆಕ್ಟ್ಸ್ ಇರುತ್ತೆ ಅಂತ ನೋಡೋಣ. ಫಸ್ಟು ಫೌಂಡೇಶನ್ ಲೆವೆಲಲ್ಲಿ 4 ಸಬ್ಜೆಕ್ಟ್ಸ್ ಇರುತ್ತೆ. 4 ಪೇಪರ್ಸ್ನ ನೀವು ಅಟೆಂಡ್ ಮಾಡಬೇಕಾಗುತ್ತೆ. ಪೇಪರ್ 1 ಅಕೌಂಟಿಂಗ್, ಪೇಪರ್ 2 ಬಿಸ್ನೆಸ್ ಲಾ, ಪೇಪರ್ 3 ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್, ಪೇಪರ್ 4 ಬಿಸ್ನೆಸ್ ಎಕನಾಮಿಕ್ಸ್. ಈ 4 ಪೇಪರ್ ಕೂಡ 100 ಮಾರ್ಕ್ಸ್ಗೆ ನಿಮಗೆ ಎಕ್ಸಾಮ್ಸ್ನ ಕಂಡಕ್ಟ್ ಮಾಡ್ತಾರೆ. ಇಂಟರ್ಮೀಡಿಯೇಟ್ ಲೆವೆಲಲ್ಲಿ ಬಂದು 2 ಗ್ರೂಪ್ ಇರುತ್ತೆ. ಗ್ರೂಪ್ 1ಅಲ್ಲಿ 3 ಸಬ್ಜೆಕ್ಟು, ಗ್ರೂಪ್ 2ಲಿ 3 ಸಬ್ಜೆಕ್ಟ್ಸ್ ಇರುತ್ತೆ. ಗ್ರೂಪ್ 1ಅಲ್ಲಿ ಅಡ್ವಾನ್ಸ್ಡ್ ಅಕೌಂಟಿಂಗ್, ಕಾರ್ಪೊರೇಟ್ ಆ್ಯಂಡ್ ಅದರ್ ಲಾ, ಟ್ಯಾಕ್ಸೇಷನ್ ಅಂತ 3 ಸಬ್ಜೆಕ್ಟ್ಸ್ ಇರುತ್ತೆ. ಟ್ಯಾಕ್ಸೇಷನಲ್ಲಿ 2 ಸೆಕ್ಷನ್ಸ್ ಇರುತ್ತೆ, ಸೆಕ್ಷನ್ A ಮತ್ತು ಸೆಕ್ಷನ್ B. ಸೆಕ್ಷನ್ A ಬಂದು ಇನ್ಕಮ್ ಟ್ಯಾಕ್ಸ್ ಲಾ, 50 ಮಾರ್ಕ್ಸ್ಗೆ ಅದನ್ನು ಕಂಡಕ್ಟ್ ಮಾಡ್ತಾರೆ. ನೆಕ್ಸ್ಟ್ ಸೆಕ್ಷನ್ B ಬಂದು ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್, GST, 50 ಮಾರ್ಕ್ಸ್ಗೆ ಅದನ್ನು ಕಂಡಕ್ಟ್ ಮಾಡ್ತಾರೆ. ನೆಕ್ಸ್ಟ್ ಗ್ರೂಪ್ 2. ಗ್ರೂಪ್ 2ಲೂ ಕೂಡ 3 ಸಬ್ಜೆಕ್ಟ್ ಇರುತ್ತೆ. ಪೇಪರ್ 4 ಬಂದು ಕಾಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್, ಪೇಪರ್ 5 ಬಂದು ಆಡಿಟಿಂಗ್ ಆ್ಯಂಡ್ ಎಥಿಕ್ಸ್, ಪೇಪರ್ 6ಅಲ್ಲೂ ಕೂಡ 2 ಸೆಕ್ಷನ್ಸ್ ಇರುತ್ತೆ, ಸೆಕ್ಷನ್ A ಆ್ಯಂಡ್ ಸೆಕ್ಷನ್ B. ಸೆಕ್ಷನ್ A ಬಂದು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟು 50 ಮಾರ್ಕ್ಸಿಗಿರುತ್ತೆ. ಸೆಕ್ಷನ್ B ಬಂದು ಸ್ಟ್ರಾಟಜಿಕ್ ಮ್ಯಾನೇಜ್ಮೆಂಟ್, ಅದು ಕೂಡ 50 ಮಾರ್ಕ್ಸ್ ಇರುತ್ತೆ. ಟೋಟಲಾಗಿ ಬಂದು 100 ಮಾರ್ಕ್ಸ್ಗೆ ಪೇಪರ್ 6 ಕಂಡಕ್ಟ್ ಮಾಡ್ತಾರೆ. ನೆಕ್ಸ್ಟ್ ಫೈನಲ್ ಲೆವೆಲಲ್ಲಿ ಯಾವ್ಯಾವ ಪೇಪರ್ಸ್ ಇರುತ್ತೆ ಅಂತ ನೋಡೋದಾದರೆ, ಇಲ್ಲೂ ಕೂಡ 2 ಗ್ರೂಪ್ಸ್ ಇರುತ್ತೆ. ಗ್ರೂಪ್ 1ಅಲ್ಲಿ 3 ಸಬ್ಜೆಕ್ಟ್ ಇರುತ್ತೆ, ಗ್ರೂಪ್ 2ಲಿ 3 ಸಬ್ಜೆಕ್ಟ್ ಇರುತ್ತೆ. ಗ್ರೂಪ್ 1ಅಲ್ಲಿ ಫೈನಾನ್ಷಿಯಲ್ ರಿಪೋರ್ಟಿಂಗು, ಅಡ್ವಾನ್ಸ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟು, ಅಡ್ವಾನ್ಸ್ ಆಡಿಟಿಂಗ್, ಅಶ್ಯೂರೆನ್ಸ್ ಆ್ಯಂಡ್ ಪ್ರೊಫೆಷ್ನಲ್ ಎಥಿಕ್ಸ್, ಈ 3 ಪೇಪರ್ಸ್ ಕೂಡ 100 ಮಾರ್ಕ್ಸ್ಗೆ ಕಂಡಕ್ಟ್ ಮಾಡ್ತಾರೆ. ನೆಕ್ಸ್ಟ್ ಗ್ರೂಪ್ 2 ಪೇಪರ್ 4 ಬಂದು ಡೈರೆಕ್ಟ್ ಟ್ಯಾಕ್ಸ್ ಲಾಸ್ ಆ್ಯಂಡ್ ಇಂಟರ್ನ್ಯಾಷನಲ್ ಟ್ಯಾಕ್ಸೇಷನ್, ಪೇಪರ್ 5 ಇಂಡೈರೆಕ್ಟ್ ಟ್ಯಾಕ್ಸ್ ಲಾಸ್, ಪೇಪರ್ 6 ಇಂಟಿಗ್ರೇಟೆಡ್ ಬಿಸ್ನೆಸ್ ಸೊಲ್ಯೂಷನ್. ಈ 3 ಪೇಪರ್ ಕೂಡ 100 ಮಾರ್ಕ್ಸ್ಗೆ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ.
ನೆಕ್ಸ್ಟ್ ಫೀಸ್ ಸ್ಟ್ರಕ್ಚರ್ ಬಗ್ಗೆ ನೋಡೋಣ. ರಿಜಿಸ್ಟ್ರೇಷನ್ ಆಗೋದಕ್ಕೆ ಎಷ್ಟು ಕಾಸ್ಟ್ ಬೇಕಾಗುತ್ತೆ ಅಂತ. ಮೊದಲನೇದಾಗಿ ಫೌಂಡೇಶನ್ ಕೋರ್ಸ್ಗೆ ಟೋಟಲ್ ಆಗಿ 9800 ಪೇ ಮಾಡಬೇಕಾಗುತ್ತೆ. ಅದರಲ್ಲಿ 9000 ರಿಜಿಸ್ಟ್ರೇಷನ್ ಫೀಸ್ ಆಗಿರುತ್ತೆ. ಇನ್ನು 8000 ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಕಾಸ್ಟ್ ಆಫ್ ಪ್ರಾಸ್ಪೆಕ್ಟಸ್, ಸಬ್ಸ್ಕ್ರಿಪ್ಷನ್ ಫಾರ್ ಸ್ಟೂಡೆಂಟ್ ಜರ್ನಲ್ ಆ್ಯಂಡ್ ಮೆಂಬರ್ಸ್ ಜರ್ನಲ್ ಅಂತ, ಅದಕ್ಕೆ 200, 400 ಚಾರ್ಜ್ ಮಾಡ್ತಾರೆ. ಟೋಟಲ್ 9800 ನೀವು ಪೇ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇಂಟರ್ಮೀಡಿಯೇಟ್ ಕೋರ್ಸಲ್ಲಿ ನೀವು 2 ಗ್ರೂಪ್ನು ತೊಗೋತೀನಿ ಅಂತ ಅಂದರೆ ಟೋಟಲ್ ಫೀಸ್ ಬಂದು 18000 ಆಗುತ್ತೆ. 2 ಗ್ರೂಪು ತೊಗೊಳ್ಳಲ್ಲ, ನಾನು ಯಾವುದಾದ್ರೂ 1 ಗ್ರೂಪ್ ಬರಿತೀನಿ ಅಂತ ಅಂದರೆ 13000 ಆಗುತ್ತೆ. ನೆಕ್ಸ್ಟ್ ಫೈನಲ್ ಲೆವೆಲಲ್ಲಿ ಟೋಟಲ್ ರಿಜಿಸ್ಟ್ರೇಷನ್ ಫೀಸ್ ಬಂದು 22000 ಆಗುತ್ತೆ. ನೀವು ಇವಾಗ ನೋಡ್ತಾ ಇರೋದು ಬರೀ ರಿಜಿಸ್ಟ್ರೇಷನ್ ಫೀಸ್ ಮಾತ್ರ. ನೀವೇನಾದರೂ ಕೋಚಿಂಗ್ ಕ್ಲಾಸ್ ತೊಗೋತೀನಿ ಅಂತ ಅಂದರೆ ಅಲ್ಲಿ ನಿಮಗೆ ಸೆಪ್ರೇಟ್ ಫೀಸ್ ಇರುತ್ತೆ. ನೀವು ಬೇಕಾದರೆ ಕೋಚಿಂಗ್ ತೊಗೋಬೋದು, ಇಲ್ಲಾಂದರೆ ನೀವು ಸೆಲ್ಫ್ ಸ್ಟಡಿ ಮಾಡ್ಬೋದು. ನೀವು ರಿಜಿಸ್ಟ್ರೇಷನ್ ಆಗಿ ಸ್ವಲ್ಪ ದಿನಕ್ಕೆ ನಿಮಗೆ SRO ನಂಬರ್ ಅಂತ ಬರುತ್ತೆ, ನಮ್ಮ ರಿಜಿಸ್ಟ್ರೇಷನ್ ನಂಬರು. CDS ಪೋರ್ಟಲಲ್ಲಿ ನೀವು ನಿಮ್ಮ ಸ್ಟಡಿ ಮೆಟೀರಿಯಲ್ಸ್ನ ಆರ್ಡರ್ ಮಾಡ್ಕೋಬೋದು. ಆರ್ಡರ್ ಮಾಡಿ ಒಂದು 15 ಡೇಸಲ್ಲಿ ನಿಮಗೆ ಸ್ಟಡಿ ಮೆಟೀರಿಯಲ್ಸ್ ಎಲ್ಲ ನಿಮ್ಮ ಅಡ್ರೆಸ್ಗೆ ಪೋಸ್ಟ್ ಮೂಲಕ ಬರುತ್ತೆ. ನೀವು ಆ ಬುಕ್ಸ್ ಇಟ್ಕೊಂಡು ಸೆಲ್ಫ್ ಸ್ಟಡಿ ಮಾಡ್ಬೋದು ಅಥವಾ ಕೋಚಿಂಗ್ ಕ್ಲಾಸಸ್ ಬೇಕಾದರೆ ತೊಗೋಬೋದು. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೇನಾದರೂ ಡೌಟ್ಸ್ ಇದ್ದರೆ ನನಗೆ ಕೇಳ್ಬೋದು. ನನಗೆ ಗೊತ್ತಿರೋದನ್ನು ನಾನು ನಿಮಗೆ ಹೇಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಟು ನವ್ಯ ಪ್ರಸಾದ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.